ಇವತ್ತು ನಾವು ಏನ್ ಮಾಡ್ತಾ ಇದೀವಿ? ನನ್ನ ಮಗನ ಡ್ಯಾನ್ಸ್ ಇಷ್ಟ ಆಯ್ತಾ? ನನ್ನ ಮಗಳು ಡ್ಯಾನ್ಸ್ ಇಷ್ಟ ಆಯ್ತಾ? ಫೈನಲಿ ರೆಡಿ ಆದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಅಕ್ಷಯ ತೃತೀಯ. ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಇವತ್ತೊಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸಾಫ್ಟ್ ಸಿಲ್ಕ್ ಸ್ಯಾರಿ. ಸೊ ಇದ್ರದ್ದು ಬ್ಲೌಸ್ ಸಿಂಪಲ್ ಆಗಿ ಮಿಷನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ. ಸೊ ಈ ಥರ ಇದೆ. ಸೊ ಈ ಸ್ಯಾರಿನ ಇವಾಗ ವೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಜುವೆಲ್ಸ್ ಬಂದು ನಂದು ಇಯರಿಂಗ್ಸು ಆ್ಯಂಡ್ ಸಿಂಪಲ್ ಆಗಿ ಇದೊಂದು ಸ್ಮಾಲ್ ನೆಕ್ಲೆಸ್. ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಕರೆಕ್ಟಾಗಿದೆ. ನಾನು ಇವಾಗ ಬಾಣಂತನದಲ್ಲಿ ತುಂಬ ಸಣ್ಣ ಆಗಿಬಿಟ್ಟಿದೆ. ಬ್ಲೌಸ್ ಎಲ್ಲ ತುಂಬ ಲೂಸ್ ಇತ್ತು. ಬಟ್ ಇದು ಇವಾಗ ಸ್ಟಿಚ್ ಮಾಡಿಸಿದ್ದು. ಕರೆಕ್ಟ್ ಮೆಷರ್ಮೆಂಟ್ಗೆ ಸ್ಟಿಚ್ ಮಾಡಿದ್ದಾರೆ. ಸಿಂಪಲ್ಲಾಗಿ ಚೆನ್ನಾಗಿದೆ ಮಿಷನ್ ಎಂಬ್ರಾಯ್ಡ್ರಿ. ನನಗೆ ಬ್ಲೌಸ್ ಇಷ್ಟ ಆಯಿತು. ಬೇಗ ಬೇಗ ರೆಡಿ ಆಗೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನನ್ನ ತಮ್ಮಂಗೆ 11:30ಗೆ ಬರೋಕ್ಕೆ ಹೇಳಿದ್ದೀನಿ. ಅವ್ನು ಬರೋಷ್ಟರಲ್ಲಿ ರೆಡಿಯಾಗಿ ಪೂಜೆನ ಮುಗಿಸ್ಕೊಂಡು ಹೊರಡಬೇಕು. ಸಿಂಪಲ್ಲಾಗಿಯೇ ನಾನು ಯಾವಾಗಲೂ ರೆಡಿ ಆಗೋದು. ನನಗೆ ತೀರಾ ಗ್ರ್ಯಾಂಡಾಗಿ ರೆಡಿ ಆಗೋದು ಇಷ್ಟ ಆಗಲ್ಲ. ಸಿಂಪಲ್ಲೇ ಯಾವಾಗಲೂ ನಾನು ಜಸ್ಟ್ ಮಾಯ್ಶ್ಚರೈಸರು, ಕ್ರೀಮು ಮತ್ತು ಒಂದು ಪೌಡರ್ನ ಹಾಕಿ ಸ್ಟಿಕ್ಕರ್ ಇಟ್ಟು ಕಾಜಲ್ ಹಾಕ್ಕೊಂಡ್ರೆ ಹಾಕ್ಕೊತೀನಿ. ಲೈಟಾಗಿ ಲಿಪ್ಸ್ಟಿಕ್ನ ಹಾಕ್ಕೊತೀನಿ ಅಷ್ಟೇ. ನಮ್ಮಮ್ಮ ಅಷ್ಟರಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಪಾಪುಗಳನ್ನ ಕರ್ಕೊಂಡು ಹೋಗ್ತಾಯಿಲ್ಲ. ಗಾಡೀಲಿ ಹೋಗೋದ್ರಿಂದ ತುಂಬ ಬಿಸಿಲಿದೆ. ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ. ಸದ್ಯಕ್ಕೆ ಇಬ್ಬರು ಮಲಗಿದ್ದಾರೆ. ಇವಾಗ ಅವ್ರು ಎದ್ದೇಳಷ್ಟರಲ್ಲಿ ಮ್ಯಾಕ್ಸಿಮಮ್ ಬಂದುಬಿಡೋಣ ಅಂತಲೇ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಅಕಸ್ಮಾತ್ ಎದ್ದರೆ ಅಮ್ಮ ಊಟ ಎಲ್ಲ ತಿನ್ನಿಸಿ ನೋಡ್ಕೊತಾ ಇರ್ತಾರೆ. ಅಷ್ಟರಲ್ಲಿ ಬೇಗನೆ ಬರಬೇಕು ಅಂದ್ಕೊಂಡಿದ್ದೀನಿ. ಪಾಪು ಇಬ್ಬರು ಮಲಗಿದ್ರು, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೆ. ಪಾಪು ಹಂಗೂ ಎದ್ಬಿಟ್ನೇನೋ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ. ಇಲ್ಲ, ಮಲ್ಕೊಂಡಿದ್ದ. ಇನ್ನು ಹೇರ್ ಸ್ಟೈಲ್ ಒಂದು ಮಾಡ್ಕೊಳ್ಬೇಕು. ಹೇರ್ ಸ್ಟೈಲ್ ಮಾಡ್ಕೊಂಡಾಯಿತು. ಫೈನಲಿ ಕುಂಕುಮ ಇಟ್ಕೊಂಡ್ರೆ ಕಂಪ್ಲೀಟ್ ಆಗೋದು. ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಸ್ವಲ್ಪ ಫಂಕ್ಷನ್ಸ್ಗೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಫೀಡಿಂಗ್ ಮಾಡ್ತಾ ಇರುವಾಗಲ ಕಷ್ಟ ಆಗ್ತಾಯಿತ್ತು, ಹಾಗಾಗಿ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫೈನಲಿ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ. ನಾನು ರೆಡಿ ಆಗಿದ್ದೀನಿ. ಸೊ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಷ್ಟೇ. ಶೆಕೆ ಅಲ್ವಾ, ಬಿಸಿಲು. ಸೊ ನನ್ನ ಸ್ಯಾರಿ ಇದೆ. ಸೊ ಇವಾಗ ನನ್ನ ತಮ್ಮ ಬರ್ತಾ ಇದ್ದಾನೆ, ಅವನ ಜೊತೆ ಹೊರಡ್ತಾ ಇದ್ದೀನಿ. ಸ್ವಲ್ಪ ದೂರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೊರಟ್ವಿ ಬೇಗನೆ. ಫೈನಲಿ ರೀಚ್ ಆದ್ವಿ. 1.5 hour ಆಯಿತು ನಾವು ಬರೋಷ್ಟರಲ್ಲಿ. ಇದೇ ಗೃಹ ಪ್ರವೇಶದ ಮನೆ. ಸೊ ಸುಮ್ಮನೆ ಸ್ಮಾಲ್ ಕ್ಲಿಪ್ಸ್ನ ತೊಗೊಂಡಿದ್ದೆ ಅಷ್ಟೇ. ಕಿಚನ್ನು, ಹಾಲು, ಡಬಲ್ ಬೆಡ್ರೂಮ್ದು ಮನೆ ಇದು. ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಸುಮ್ಮನೆ ವೀಡಿಯೋ ಮಾಡಿಕೊಂಡೆ. ಯಾರೂ ಇರಲಿಲ್ಲ, ಎಲ್ಲ ಊಟಕ್ಕೆ ಹೋಗಿದ್ರು. ಅವ್ರೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ. ಫ್ಯಾಮಿಲಿಯವ್ರಿಗೆಲ್ಲ ಹೇಳ್ಕೊಂಡು ಜಸ್ಟ್ ಸಿಂಪಲ್ಲಾಗೆ ಮಾಡ್ಕೊಂಡಿದ್ರು. ನಾನು ಹೋಗಿದ್ದೆ ಲೇಟ್ ಆಯಿತು. ಅಷ್ಟರಲ್ಲಿ ಆಲ್ರೆಡಿ ಸುಮಾರು ಜನ ಎಲ್ಲ ಹೊರಟೋಗಿದ್ರು. ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ ಮೇಲ್ಗಡೆ. ಏನಾದರೂ ಗೆಸ್ಟ್ ಎಲ್ಲ ಬಂದರೆ ಯೂಸ್ ಆಗುತ್ತೆ ಅಂತ. ನಾನು ಸುಮ್ಮನೆ ಒಂದೆರಡು ಫೋಟೋ ತೆಗೆಸ್ಕೊತಾ ಇದ್ದೆ ಅಷ್ಟೇ. ಅವರು ತೋಟದಲ್ಲಿ ಆಲ್ಮೋಸ್ಟ್ ಮನೆ ಕಟ್ಟಿರೋದು. ಈ ಕಡೆ ಎಲ್ಲ ತೋಟನೇ ಇರೋದು. ಒಂದು ಸೈಡಿಗೆ ಆ ಕಡೆ ಮನೆಗಳಿದೆ. ತುಂಬ ಚೆನ್ನಾಗಿದೆ. ಈ ಥರ ತೋಟದ ಮನೆ ತುಂಬ ಇಷ್ಟ ಆಗುತ್ತೆ. ಸೊ ಮನೆಯೆಲ್ಲ ನೋಡಿಕೊಂಡು ಇವರು ನಮ್ಮತ್ತೆ ಆಗಬೇಕು ಇವರು. ಇವರ ತಂಗಿದೆ ಗೃಹ ಪ್ರವೇಶ. ಇವ್ರ ತಂಗಿ ಮನೆಯೇ ಇದು ಗೃಹ ಪ್ರವೇಶ. ಅರಿಶಿನ ಕುಂಕುಮ ತೊಗೊಂಡು
ಊಟ ಮಾಡಿಕೊಂಡು ಇನ್ನೇನು ಲೇಟ್ ಆಗುತ್ತಲ್ವ, ಪಾಪುನೂ ಬಿಟ್ಟು ಬಂದಿದ್ನಲ್ಲ ಅಂತಂದ್ಬಿಟ್ಟು ತುಂಬ ಟೈಮ್ ಏನು ಸ್ಪೆಂಡ್ ಮಾಡಿಲ್ಲ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ನಾವು ಬೇಗನೆ ಹೊರಟುಬಿಟ್ವಿ. ಇವರೇ ನಮ್ಮ ಅತ್ತೆ ತಂಗಿ, ಇವರು ಪ್ರೆಗ್ನೆಂಟು. ಫೈನಲಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ನಮ್ಮ ಪಾಪಗಳಿಬ್ಬರು ಎದ್ದಿದ್ರು. ತೋರಿಸು. ಹಾಂ, ಏನದು ಹಣ್ಣು ತಿನ್ಬಿಟ್ಲ ಅವಳು. ನಿಂದು ಚಿನ್ನು ಅಂತ ಇದೆಯಾ? ಹಾಂ, ತಿನ್ನು. ನಮ್ಮ ಗಿಡದಲ್ಲೇ ಪಪ್ಪಾಯ ಹಣ್ಣು ಬಿಟ್ಟಿತ್ತು. ಇದು ಮೊದಲನೇ ಹಣ್ಣು, ಎರಡನೇದು ಅನಿಸುತ್ತೆ. ತುಂಬ ಸ್ವೀಟಾಗಿದೆ, ತಿನ್ನೋಣ ಅಂತ ಅನಿಸ್ತು. ಆ್ಯಕ್ಚುಲಿ ಫಸ್ಟು ನನಗೆ ಪಪ್ಪಾಯ ಹಣ್ಣು ಅಂದ್ರೇ ಇಷ್ಟ ಆಗ್ತಾ ಇರಲಿಲ್ಲ, ತಿಂತಾನೇ ಇರಲಿಲ್ಲ. ಪ್ರೆಗ್ನೆನ್ಸಿಲಿ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಇಷ್ಟ ಆಗುತ್ತೆ, ತಿಂತೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಒಂದೊಂದು ಸಲ ಅದಕ್ಕೆ ಶುಗರ್ ಹಾಕ್ಕೊಂಡು ತಿಂತೀನಿ, ಒಂದೊಂದು ಸಲ ಹಾಗೇ ತಿಂತೀನಿ. ಇಲ್ಲ ಅಂತಂದರೆ ಚಾಟ್ ಮಸಾಲ ಇರುತ್ತಲ್ವ, ಸೊ ಅದನ್ನಾದರೂ ಹಾಕ್ಕೊಂಡು ತಿಂತೀನಿ. ಇಷ್ಟ ಆಗುತ್ತೆ ಇವಾಗ. ನಮ್ಮ ಪಾಪುಗಳಿಗೂ ನಾವು ಡೈಲಿ ಯಾವುದಾದ್ರೂ ಒಂದು ಫ್ರೂಟ್ ಕೊಡ್ತಾ ಇರ್ತೀವಿ. ಸೊ ಇವಾಗ ತುಂಬ ಸೆಕೆ ಅಲ್ವಾ, ಸೊ ಸ್ವಲ್ಪ ಕೂಲಾಗಿರೋದನ್ನೇ ಕೊಡ್ತೀನಿ. ಪಪ್ಪಾಯನೂ ಕೊಡ್ತೀನಿ, ಏನಿಲ್ಲ, ಇಬ್ಬರು ಕೂಡ ತಿಂತಾರೆ. ಒಂದೊಂದು ಕಂಟಿನ್ಯೂಸ್ ಆಗಿ ಕೊಡಲ್ಲ, ಯಾವುದೇ ಫ್ರೂಟ್ ಆದ್ರೂ ಗ್ಯಾಪ್ ಬಿಟ್ಟು ಕೊಡ್ತೀನಿ. ಇವತ್ತು ಪಪ್ಪಾಯ ಕೊಟ್ಟಿದ್ರೆ ನಾಳೆ ಆರೆಂಜು, ನಾಳೆ ಸೇಬು, ಈ ಥರ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವೀಕಲ್ಲಿ ನಾನು ಯಾವಾಗಾದರೂ ಪಪ್ಪಾಯ ಕೊಟ್ಟಿದ್ದೀನಿ ಅಂತಂದರೆ ಕಂಟಿನ್ಯೂಸ್ ಆಗಿ ಅದನ್ನೇ ಕೊಡಲ್ಲ. ನೆಕ್ಸ್ಟ್ ವೀಕಲ್ಲಿ ಅಥವಾ ಇನ್ನೊಂದು 10 ಡೇಸ್ ಬಿಟ್ಕೊಂಡು ಆ ಥರ ಮಕ್ಕಳಿಗೆ ಹಣ್ಣುಗಳನ್ನ ಕೊಡ್ತಾ ಬರ್ತೀನಿ. ಇಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇವಾಗ ಆಲ್ರೆಡಿ ಬಾಳೆಹಣ್ಣು ತಿಂದಿದ್ದಾರೆ, ಅದಕ್ಕೆ ನಾನು ಇವತ್ತು ಅವ್ರಿಗೆ ಪಪ್ಪಾಯ ಕೊಟ್ಟಿಲ್ಲ. ಹಣ್ಣಂತೂ ತುಂಬ ಟೇಸ್ಟಿಯಾಗಿತ್ತು. ಏನಪ್ಪ ಕುಡ್ದಾಯ್ತಾ? ಮಗಳು ಜಾಣ ಮಗಳು, ಕುಡಿದ್ಬಿಟ್ಟು ಬಾಟ್ಲು ತಂದ್ಕೊಡೋದು ಬಂದವಳೆ. ನೀನು ಬಂದ ಆಯ್ತಾ? ಕುಡ್ದಾ? ಸೊ ಇಬ್ಬರು ಯಾವಾಗಲೂ ಕ್ಯೂಟಾಗಿ ಆಟ ಆಡ್ತಾ ಇರ್ತಾರೆ, ಹಂಗಂತ ಖುಷಿ ಆಗುತ್ತೆ. ಇದಕ್ಕಿಂತ ಇನ್ನೇನು ಬೇಕಲ್ವ ತಾಯಿ ಅಂತಿರಿಗೆ. ಸೊ ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ತನ್ಯಾ ತಿಂತಿ? ಕೊಡ್ಬೇಡ, ಒಂಚೂರು ಕೊಟ್ರೆ ಏನಾಗಲ್ಲ. ಹೀಟು ಬಿಸಿಲಲ್ವಾ? ಚೆನ್ನಾಗೈತಾ ಮಗಳೇ? ತನ್ಯಾ, ಸಾರಿ, ಯಾರು ತಪ್ಪು ಮಾಡಿದ್ದು? ತನ್ನೆ ನೀನು ಹೊಡ್ದ ಅಕ್ಕಂಗೆ? ಬಿಂದುಗೆ ಹೊಡ್ದ? ಹಾ, ಸಾರಿ ಕೇಳು. ಮಕ್ಕದ ಮೇಲೆ ಹೆಂಗ್ ಹೊಡ್ದೆ? ಹೆಂಗ್ ಹೊಡ್ದೆ ತೋರ್ಸು. ಸಾರಿ ಕೇಳು. ವೆರಿ ಗುಡ್, ಕಲ್ತ್ಕೊಬಿಟ್ಲು ನನ್ನ ಮಗಳು. ಸಾರಿ ಕೇಳದ್ ಹೆಂಗೆ ಮಗಳೇ? ಸಾರಿ ಕೇಳು. ಏ ಬಾರೆ ಕಳಿ, ಸಾರಿ ಕೇಳು. ಓ ವೆರಿ ಗುಡ್. ಐಫೈ ಮಾಡು. ಕಳ್ಳಿ ಹೊಡಿದೆಲ್ಲ ಕಲ್ತ್ಕೊಬಿಟ್ಟಿದ್ಯಾ? ಅಯ್ಯೋ, ತನೈಗೆ ಮೊಕ್ಕನೆ ಗಿಂಡು ಬಿಡ್ತಾಳೆ ಹಿಂಗೆ. ವೆರಿ ಗುಡ್. ಓಹೋ, ತನೈ ನೀನ್ ಮಾಡು ಮಗ್ನೆ. ಇವ್ರು ನೋಡಿ ಡ್ಯಾನ್ಸ್ ಗುರುಗಳು ಇಲ್ಲೇ ಇದ್ದಾರೆ. ಇವರೇ ಡ್ಯಾನ್ಸ್ ಗುರುಗಳು. ನನ್ನ ಮಗನ ಡ್ಯಾನ್ಸ್ ಇಷ್ಟ ಆಯ್ತಾ? ನನ್ನ ಮಗಳು ಡ್ಯಾನ್ಸ್ ಇಷ್ಟ ಆಯ್ತಾ? ಹಾ, ಸಕ್ಕತ್ತಾಗಿ ಮಾಡ್ತಾಳೆ. ಸರಿ, ನೀನು ಡ್ಯಾನ್ಸ್ ಮಾಡೋಗಪ್ಪ, ಮಾಡೋಗು. ಮಾಡ್ತಾನೆ, ಪರವಾಗಿಲ್ಲ, ಮಾಡಪ್ಪ. ಪಾಪಚ್ಚಿ ನನ್ನ ಮಗ. ಸಾಕು ಬಿಡು ಮಗ್ನೆ, ಅಷ್ಟೇ. ಗುಡ್. ಹಾಯ್ ಮಾಡು ಮಗ್ನೆ.
ಮಗ್ನೆ ಹಾಯ್ ಮಾಡು. ತನ್ಯಾ ಮೂತಿ ತಿರ್ಗು. ಹಂಗ ತನ್ಯಾ ಬಾಯ್ಲಿ. ತನ್ಯಾ ತನ್ಯಾ ಹೇಳೋದ್ ಮತ್ ಕೇಳಲ್ಲ ಕಣವ. ಇವತ್ತು ನಾವು ಏನ್ ಮಾಡ್ತಾ ಇದೀವಿ? ಅದ್ನೇ ಹಾಕ್ತೀನಿ ನಮ್ಮಲ್ಲಿ ಹೇಳ್ತಾ ಇದೀನಿ. ಇದು ಗಿಣ್ಣ ಅನ್ನ ಮಾಡ್ತಾ ಇದೀವಿ. ಇದು ಏನಂತಾರೆ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಬೆಲ್ಲ ಹಾಕ್ಬೇಕು, ಕಾಯಿ ಹಾಕ್ಬೇಕು, ಏಲಕ್ಕಿ ಹಾಕ್ಬೇಕು. ಸೊ ಎಲ್ಲ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಈ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಥವಾ ಏನಾದರೂ ಚೇಂಜಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.